ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮತ್ತೆ ವರುಣನ ಆರ್ಭಟ ಮುಂದುವರೆದಿರುವಂಥದ್ದು. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಸಹ ಹರಿದು ಬರ್ತಾ ಇರುವಂಥದ್ದು. ಸದ್ಯ ನಾನಿದೀಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಹಾಗೂ ಕಲ್ಲೋಳ ಕೆಳ ಹಂತದ ಸೇತುವೆ ಮೇಲೆ ನಾನಿದ್ದೀನಿ. ತಾವು ಸಹ ಈ ಒಂದು ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಇಲ್ಲಿ ಇರುವಂಥ ಅಂದರೆ ಕಲ್ಲೋಳ ಗ್ರಾಮದಲ್ಲಿ ಇರುವಂಥ ದತ್ತ ಮಂದಿರ ಸಂಪೂರ್ಣವಾಗಿ ಇಲ್ಲಿ ಕೃಷ್ಣಾ ನದಿ ನೀರಿನಿಂದ ಜಲ ದಿಗ್ಬಂಧನಕ್ಕೆ ಎದುರಾಗಿರುವಂಥದ್ದು. ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ಶ್ರೀಪಾದ ವಲ್ಲಭ ದಿಗಂಬರ ಏನು ದೇವಸ್ಥಾನ ಇದೆ, ಇದಕ್ಕೆ ದತ್ತ ಮಂದಿರ ಅಂತ ಈ ಭಾಗದಲ್ಲಿ ಕರೀತಾರೆ. ಈ ಒಂದು ದೇವಸ್ಥಾನ ಸಂಪೂರ್ಣವಾಗಿ ಇಲ್ಲಿ ನೀರು ನುಗ್ಗಿದ್ದರಿಂದ ಸಂಪೂರ್ಣವಾಗಿ ಈಗ ಪೂಜಾ ಕೈಂಕರ್ಯಗಳು ಸಹ ಇಲ್ಲಿ ಸಂಪೂರ್ಣವಾಗಿ ಸ್ಥಗಿತವಾಗಿರುವಂಥದ್ದು. ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಕೃಷ್ಣಾ ನದಿ ತನ್ನ ಅಪಾಯದ ಮಟ್ಟವನ್ನು ಮೀರಿ ಇಲ್ಲಿ ನದಿ ನೀರನ್ನು ಹರಿತಾ ಇರುವಂಥದ್ದು. ಇದಷ್ಟೇ ಅಲ್ಲದೆ ಸಾಕಷ್ಟು ರೀತಿಯಲ್ಲಿ ಇತ್ತಂದರೆ ಕೃಷ್ಣಾ ನದಿಯಲ್ಲಿ ಸಾಕಷ್ಟು ರೀತಿ ಅವಾಂತರಗಳು ಸಹ ಇಲ್ಲಿ ಸೃಷ್ಟಿಯಾಗ್ತಾ ಇರುವಂಥದ್ದು. ಸಾಕಷ್ಟು ರೀತಿಯಲ್ಲಿ ಜಮೀನುಗಳಿಗೂ ಸಹ ಇಲ್ಲಿ ಕೃಷ್ಣಾ ನದಿಯ ನೀರು ಸಹ ನುಗ್ತಾ ಇರುವಂಥದ್ದು. ಏನಂತಂದರೆ ಈಗಾಗಲೇ ಚಿಕ್ಕೋಡಿ ಉಪವಿಭಾಗದ 8 ಕೆಳ ಹಂತದ ಸೇತುವೆಗಳು ಸಹ ಇಲ್ಲಿ ಜಲಾವೃತಗೊಳ್ಳುವಂಥದ್ದು. ತಾವು ಸಹ ನನ್ನ ಬಲಬದಿಯ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಏನು ಈ ಒಂದು ಬ್ರಿಡ್ಜ್ ಏನಿದೆ ಇದು ಕಲ್ಲೋಳ ಮತ್ತು ಯಡೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಕೆಳ ಹಂತದ ಇಲ್ಲಿ ಸೇತುವೆ ಆಗಿರುವಂಥದ್ದು. ಈಗಾಗಲೇ ಏನಂತಂದರೆ ಕೃಷ್ಣಾ ನದಿಗೆ ಕೊಯ್ನಾ ಹಾಗೂ ರಾಜಾಪುರ ಬ್ಯಾರೇಜ್ನಿಂದ ಸುಮಾರು 94,000 ಕ್ಯೂಸೆಕ್ಸ್ ನೀರು ಕೃಷ್ಣಾ ನದಿಗೆ ಒಳಹರಿವು ಇಲ್ಲಿ ಹೆಚ್ಚಾಗಿ ಬರ್ತಾ ಇರುವಂಥದ್ದು. ಇನ್ನಷ್ಟು ರೀತಿಯಲ್ಲಿ ನೀರು ಹರಿದು ಬಂದರೆ ಸಂಪೂರ್ಣವಾಗಿ ಕೃಷ್ಣಾ ನದಿ ತೀರದ ಜನರಿಗೆ ಇಲ್ಲಿ ಪ್ರವಾಹದ ಭೀತಿ ಸಹ ಎದುರಾಗುವಂಥ ಸಾಧ್ಯತೆಗಳಿರುವಂಥದ್ದು. ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಈಗ ಅಂತಂದರೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಮನವಿ ಸಹ ಮಾಡಿರುವಂಥದ್ದು. ಚಿಕ್ಕೋಡಿಯಿಂದ ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಪ್ರಶಾಂತ್ ಸತಿ, ಅಶ್ವಯೋಗ ನ್ಯೂಸ್, ಚಿಕ್ಕೋಡಿ.